ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಹಸ್ತಮೈಥುನ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಯಾಕೆ ಸರ್ ಪದೇ ಪದೇ ಇದೇ ಹೇಳ್ತಿದ್ದಾರೆ, ಜೀವ ತಗೊಳ್ತಾ ಇದ್ದೀರಿ ಅಂತ? ಇಲ್ಲಪ್ಪ, ನಿಮ್ಮ ಹತ್ರ ಎಷ್ಟೋ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀರಿ. ಏನಂದರೆ, ಸರ್ ಬೇರೆ ಡಾಕ್ಟರ್ ಎಲ್ಲ ಹೇಳ್ತಾರೆ, ಅವರು ಡಾಕ್ಟರೇ ಇದ್ದಾರೆ, ಹಸ್ತಮೈಥುನ ಮಾಡಿದ್ರೆ ಏನಾಗಲ್ಲ, ಎಲ್ಲೋ ಸುಮ್ಮನೆ ಭಯ ಪಡಿಸ್ತಾ ಇದ್ದಾರೆ ನಿಮಗೆ, ಆ ಥರ ಅದು ಇದು ಅಂತ. ನಾನು ಇವಾಗ ಸೈಂಟಿಫಿಕ್ ಡೇಟಾ ತೊಗೊಂಡು ಬಂದಿದ್ದೀನಿ. ಡೇಟಾ ಜೊತೆಗೆ ತಮಗೆ ಪ್ರೂಫ್ ಮಾಡಿ ತೋರಿಸ್ತೀನಿ ಹಸ್ತಮೈಥುನದ್ದು ಸೈಡ್ ಎಫೆಕ್ಟ್ ಏನಂತ. ಆಯುರ್ವೇದನಲ್ಲಿ ಏನು ಹೇಳಿದ್ದಾರೆ, ಹಸ್ತಮೈಥುನ ಏನಿರುತ್ತಿಲ್ಲ, ಅನ್ಯಾಚುರಲ್, ಅನ್ಹೆಲ್ದಿ, ಅನೈಸರ್ಗಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾಕೆ ಸರ್ ತಾವು ಹೇಗೆ ಹೇಳ್ತೀರಾ? ಇದರದಿಂದ ಶುಕ್ರ ಕ್ಷಯ ಆಗುತ್ತೆ, ಬಾಡಿನಲ್ಲಿ ವೀರ್ಯ ಏನಾಗುತ್ತೆ ನೋಡಿ ಕಡಿಮೆ ಆಗುತ್ತೆ, ವೀರ್ಯ ನೀರು ಥರ ಆಗುತ್ತೆ. ಹಸ್ತಮೈಥುನ ಯಾರು ಜಾಸ್ತಿ ಮಾಡ್ತಾರೆ ಅವ್ರ ವೀರ್ಯ ಟೆಸ್ಟ್ ಮಾಡಿ ಅವ್ರ ವೀರ್ಯ ನೀರು ಥರ ಆಗಿದಿರುತ್ತೆ. ಅದು ಸ್ಟಡಿ ಪ್ರಕಾರ ನಾನು ಹೇಳ್ತೀನಿ. ಸೊ ಫಸ್ಟು ಒಂದು ಶ್ಲೋಕ ಹೇಳ್ತೀನಿ, ಶುಕ್ರ ಕ್ಷಯ ಆದರೆ ಏನೇನಾಗುತ್ತೆ ಅಂತ. ಚರಕ ಸಂಹಿತೆಯಲ್ಲಿ ಇದೆ ಇದು ಶ್ಲೋಕ. ಏನಂದರೆ, ಮೇಡ್ರ ಶೋಪಶ್ಚ ವೇದನ. ಮೇಡ್ರ ಅಂದರೆ ಸಂಸ್ಕೃತನಲ್ಲಿ ಪೆನಿಸ್ಗೆ ಹೇಳ್ತಾರೆ. ಶೋಪ ಅಂದರೆ ಕೆಳಗಡೆ ಏನು ಬೀಜ ಇರುತ್ತೆ, ಸ್ಕ್ರೋಟಮ್ ಇರುತ್ತೆ ನೋಡಿ, ಇದು ಹೇಳ್ತಾರೆ. ಮೇಡ್ರ ಶೋಪಶ್ಚ ವೇದನ ಅಂದರೆ ನಿಮ್ಮ ಲಿಂಗ್ನಲ್ಲಿ ನೋವು ಬರ್ಬೋದು, ಕೆಳಗಡೆ ಬೀಜನಲ್ಲಿ ನೋವು ಬರ್ಬೋದು. ಅಲ್ಪ ಶುಕ್ರ ದರ್ಶನಂ. ಅಲ್ಪ ಶುಕ್ರ ದರ್ಶನಂ ಅಂದರೆ ತಾವು ಯಾವಾಗ ಸೆಕ್ಸ್ ಮಾಡ್ತೀರಾ ಅಥವಾ ಹಸ್ತಮೈಥುನ ಮಾಡ್ತೀರಾ, ಎಷ್ಟು ವೀರ್ಯ ಬರಬೇಕು, 3 ml 4 ml 5 ml ಅಷ್ಟು ಬರಲ್ಲ. ಅಲ್ಪ ಶುಕ್ರ ದರ್ಶನಂ ಅಂದರೆ ವೀರ್ಯ ಕಡಿಮೆ ಕಾಣಿಸ್ತಿದೆ. ಆಮೇಲೆ ಅಸಕ್ತಿ ಮೈಥುನಂ ಅಂದರೆ ಸೆಕ್ಸ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇರಲ್ಲ, ಸೆಕ್ಸ್ ಮಾಡಬೇಕಂತ ಇಚ್ಛೆ ಆಗಲ್ಲ, ಸೆಕ್ಸ್ ತಮ್ಮ ವೈಫ್ ಕರಿತಾ ಇದ್ದಾರೆ ಅಂದರೆ ತಾವು ಅವಾಯ್ಡ್ ಮಾಡೋಕ್ಕೆ ಸ್ಟಾರ್ಟ್ ಆಗ್ತೀರಾ. ಇವತ್ತು ಲೇಟ್ ಆಯಿತು, ಆಫೀಸ್ದಿಂದ ಫುಲ್ ಟಯರ್ಡ್ ಆಗಿದ್ದೀನಿ, ಜ್ವರ ಬಂದಿದೆ, ಮೈಕೈ ನೋವಿದೆ, ಹೊರಗಡೆ ಗಲಾಟೆ ಆಗಿದೆ, ಏನೋ ಒಂದು ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ಸೆಕ್ಸ್ನ ಅವಾಯ್ಡ್ ಮಾಡ್ತೀರಾ. ನೋಡಿ ಎಷ್ಟು ಬ್ಯೂಟಿಫುಲಿ ಹೇಳಿದ್ದಾರೆ. ಅಸಕ್ತಿ ಮೈಥುನಂ ಅಂದರೆ ಸೆಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಆಮೇಲೆ ಫರ್ದರ್ ಹೇಳ್ತಾರೆ, ಇದು ಜಾಸ್ತಿ ಆಗ್ತಾ ಹೋದರೆ ರಕ್ತ ದರ್ಶನಂ ಅಂದರೆ ತಮ್ಮ ವೀರ್ಯನಲ್ಲಿ ಕೆಂಪು ಕಲರ್ದು ರಕ್ತ ಕೂಡ ಬರ್ಬೋದು ಹಸ್ತಮೈಥುನ ಜಾಸ್ತಿ ಮಾಡಿದರೆ. ಇದಕ್ಕೆ ಮತ್ತೆ ಏನು ಹೇಳಿದ್ದಾರೆ ಚರಕ ಋಷಿಗಳು, ಶುಕ್ರ ಯಾವಾಗ ಕ್ಷಯ ಆಗುತ್ತೆ, ಒಂದು ಶುಕ್ರ ಕ್ಷಯ ಆಗಬಾರ್ದನ್ನ ನೋಡ್ಕೋಬೇಕು ಅಂದರೆ ಹಸ್ತಮೈಥುನ ಬಿಡಬೇಕು. ಆಮೇಲೆ ರಸಾಯನ ಮತ್ತು ವಾಜೀಕರಣ ದ್ರವ್ಯ ಕೊಡಬೇಕು. ರಸಾಯನ ದ್ರವ್ಯ ಅಂದರೆ ಏನು? ರಸಾಯನ ಅಂದರೆ ತಮ್ಮ ಬಾಡಿದು ಡೈಜೆಷನ್ ಚೆನ್ನಾಗಿ ಮಾಡಿಬಿಟ್ಟು ಬಾಡಿದು ಉತ್ತರ ಧಾತು, ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಧಾತುವರೆಗೆ ನರಿಶ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಔಷಧಿ ತಗೋಬೋದು. ಅದು ಏನು? ನಾರ್ಮಲ್ ಚವನ್ಪ್ರಶ್ ತಗೋಬೋದು, ಅದೂ ಒಂದು ರಸಾಯನ ಔಷಧಿ. ಒಂದು ಚೈತನ್ಯ ರಸಾಯನ ಅಂತ ಬರುತ್ತೆ, ಅದು ತಗೋಬೋದು. ಔಷಧಿ ಬೇಡ ಸರ್, ಮನೆಯಲ್ಲಿ ಹೇಳಿ. ಪಂಚಾಮೃತ ದೇವಸ್ಥಾನದಲ್ಲಿ ಕೊಡ್ತಾರೆ, ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಅಥವಾ ಯಾವುದೋ ಪೂಜೆ ಇದೆ, ಮನೆ ವಾಸ್ತು ಶಾಂತಿ ಇದೆ, ಮನೆಯಲ್ಲಿ ಯಾವುದೋ ಶುಭ ಕಾರ್ಯ ಇದೆ ಅಂದರೆ ಪಂಚಾಮೃತ ಮಾಡ್ತಾರೆ. ಏನಂದರೆ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬಾಳೆಹಣ್ಣು, ಸ್ವಲ್ಪ ಜೇನುತುಪ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದರದ್ದು ಒಂದು ಚಿಕ್ಕ ಬಟ್ಟಲ್ನಲ್ಲಿ ಡೈಲಿ ಒಂದು ಬಾಳೆಹಣ್ಣು ಮತ್ತು ಇಷ್ಟು ಒಂದು ಬಟ್ಟಲ್ನಲ್ಲಿ ಮಾಡಿಬಿಟ್ಟು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ತುಪ್ಪನ ಚೆನ್ನಾಗಿ ಬೆಳೆಸಿ, ಹಾಲು ಮತ್ತು ಮಜ್ಜಿಗೆನ ಚೆನ್ನಾಗಿ ಬೆಳೆಸಿ, ತರಕಾರಿಗಳು, ಹಣ್ಣುಗಳನ್ನ ಚೆನ್ನಾಗಿ ಬೆಳೆಸಿ. ಇದರಿಂದ ಏನಾಗುತ್ತೆ, ನಿಮ್ಮ ಬಾಡಿನಲ್ಲಿ ಸ್ಲೋಲಿ ರಸ ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವಾಜೀಕರಣ ಚಿಕಿತ್ಸೆ ಅಂದರೆ ಏನು? ಇದು ಮಾಡ್ತಾ ಬೈ ಚಾನ್ಸ್ ಮದುವೆ ಏನಾದರೂ ಫಿಕ್ಸ್ ಆಯಿತು, 2 ತಿಂಗಳಲ್ಲಿ ಮದುವೆ ಆಗ್ತಿದೆ ಅಂದರೆ ತಮ್ಮ ಮನೆ ಅಕ್ಕಪಕ್ಕ ಅಥವಾ ಊರಿನಲ್ಲಿ ಅಥವಾ ತಮ್ಮ ಸ್ನೇಹಿತರಲ್ಲಿ ಯಾರಾದರೂ ಆಯುರ್ವೇದಿಕ್ ಡಾಕ್ಟರ್, ಆಯುರ್ವೇದಿಕ್ ಫಿಸಿಷಿಯನ್ ಇದ್ದರೆ ಅವ್ರಿಗೆ ಕರೆ ಮಾಡಿ ಅಥವಾ ಡೈರೆಕ್ಟ್ ಒಂದು ಸತಿ ಮೀಟಾಗಿ ನೋಡಿ. ನಿಮಗೆ ಕೆಮ್ಮು, ನೆಗಡಿ, ಜ್ವರ, ಶೀತ ಬಂದರೆ ಡಾಕ್ಟರ್ ಹತ್ರ ಹೋಗ್ತೀರಾ. ಸೊ ಇದೂ ಒಂದು ಸಮಸ್ಯೆ ಇದೆ. ಯಾವುದೋ ಪ್ರಾಬ್ಲಮ್ ಜಾಸ್ತಿ ಆಗೋಕ್ಕಿಂತ ಮುಂಚೆನೇ ಅವ್ರ ಹತ್ರ ಹೋಗಿ, ನೋಡಪ್ಪ ಮದುವೆ ಆಗ್ತಾ ಇದ್ದೇನೆ, ಆಯುರ್ವೇದನಲ್ಲಿ ಏನೋ ಒಂದು ವಾಜೀಕರಣ ಚಿಕಿತ್ಸೆ ಇದೆ ಅಂತಲ್ಲ, ಸ್ವಲ್ಪ ನನಗೆ ಹೇಳ್ಕೊಡು, ಅದು ಏನೇನಿದೆ ಸ್ವಲ್ಪ ಕೊಡು, ಹೇಗೆ ತೊಗೋಬೇಕಂತ ಹೇಳು, ಆ ಥರ ಸ್ವಲ್ಪ ಫಾಲೋ ಮಾಡ್ತೀನಿ. ಯಾಕಂದರೆ 3 ತಿಂಗಳಲ್ಲಿ ಮದುವೆ ಇದೆ,
ಮದುವೆ ಆದಮೇಲೆ ಯಾವುದೋ ರೀತಿ ನನಗೆ ಲೈಂಗಿಕವಾಗಿ ಸಮಸ್ಯೆ ಆಗಬಾರ್ದು, ನಂದು ನನ್ನ ಫ್ಯಾಮಿಲಿದು ಯಾವುದೋ ರೀತಿ ನೇಮ್ ಏನಪ್ಪ ಹುಡುಗರಲ್ಲಿ ಗಂಡಸ್ತನೇ ಇಲ್ಲ, ಸುಮ್ಮನೆ ಬೇರೆ ಹುಡುಗಿರ್ದು ಲೈಫ್ ಹಾಳು ಮಾಡಿಬಿಟ್ರು ಅಂತ ಈ ಥರ ಯಾರೋ ಹೇಳಬಾರ್ದು. ಅವ್ರು ಹೇಳ್ಕೊಡ್ತಾರೆ ನಿಮಗೆ ವಾಜೀಕರಣ ಚಿಕಿತ್ಸೆ, ಆ ಥರ ತಾವು ಫಾಲೋ ಮಾಡಬೇಕು. ಸೊ ಇದು ಆಯುರ್ವೇದ ಶುಕ್ರಕ್ಷಯ ಅದಕ್ಕೆ ಚಿಕಿತ್ಸೆ. ಇವಾಗ ಮಾಡರ್ನ್ ಸೈಂಟಿಫಿಕ್ ಪೇಪರ್ ಪ್ರೆಸೆಂಟ್ ಮಾಡ್ತೀನಿ ನಿಮ್ಮ ಎದುರುಗಡೆ. ಒಂದು ಸ್ಟಡಿ ಆಗಿದೆ ಜಪಾನ್ನಲ್ಲಿ, ಡಿಪಾರ್ಟ್ಮೆಂಟ್ ಆಫ್ ಯೂರೋಲಜಿನಲ್ಲಿ. ಏನಂತಾರೆ ಇದರಲ್ಲಿ ಅಂದರೆ, 2 ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ. ಹಸ್ತಮೈಥುನ ಮಾಡ್ತಾ ಮಾಡ್ತಾ ಏನು ವೀರ್ಯ ಕಲೆಕ್ಟ್ ಮಾಡ್ತಾರೆ. ಒಂದು 15-20 ಜನರದು. 15-20 ಜನರಿಗೆ ಮನೆಯಲ್ಲಿ ಆ್ಯಸ್ ಯೂಶುವಲ್ ನಾರ್ಮಲ್ ವೈಫ್ ಜೊತೆಗೆ ಸೆಕ್ಸ್ ಮಾಡೋಕ್ಕೆ ಹೇಳಿಬಿಟ್ಟು ಲಾಸ್ಟಿಗೆ ವೀರ್ಯ ಕಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಅದರಲ್ಲಿ ಏನು ರಿಸಲ್ಟ್ ಕಂಡು ಬರುತ್ತೆ ಅಂದರೆ, ಹಸ್ತಮೈಥುನದಿಂದ ಕಲೆಕ್ಷನ್ ಮಾಡಿದ ವೀರ್ಯನಲ್ಲಿ ವೀರ್ಯದ ಲಿಕ್ವಿಫಿಕೇಶನ್ ಇದೆ, ತುಂಬ ಜಾಸ್ತಿ ಇದೆ. ಕ್ವಾಂಟಿಟಿ ಆಫ್ ಸ್ಪರ್ಮ್ ಏನಿದಿಲ್ಲ ತುಂಬ ಕಡಿಮೆ ಆಗಿದೆ. ಅದರಲ್ಲಿ ಸ್ಪರ್ಮ್ ಮೊಟಿಲಿಟಿ ಕಡಿಮೆ ಇದೆ. ಮಾರ್ಫಾಲಜಿನಲ್ಲಿ ಜಾಸ್ತಿ ಡಿಫೆಕ್ಟ್ಸ್ ಕಂಡು ಬಂದಿದೆ. ಅದೇ ತಾವು ನೈಸರ್ಗಿಕವಾಗಿ ತಾವು ಸೆಕ್ಸ್ ಮಾಡುವಾಗ ಲಾಸ್ಟಿಗೆ ಕಲೆಕ್ಷನ್ ಮಾಡಿದ ವೀರ್ಯನಲ್ಲಿ ಕ್ವಾಲಿಟಿ ಚೆನ್ನಾಗಿದೆ, ಮಾರ್ಫಾಲಜಿ ಚೆನ್ನಾಗಿದೆ, ಮೋಟಿಲಿಟಿ ಚೆನ್ನಾಗಿರುತ್ತೆ. ಸೊ ಇದು ಆಯಿತು ಜಪಾನ್ದು. ಮತ್ತೊಂದು ಮಲೇಷ್ಯಾ ಒಂದು IVF ಸೆಂಟರ್ನಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಸೇಮ್ ಪೇಷಂಟ್ಗೇನೆ ಯಾವಾಗ ಲ್ಯಾಬ್ನಲ್ಲಿ ಸೀಮನ್ ಕಲೆಕ್ಷನ್ ಮಾಡಿಬಿಟ್ಟು IVF ಸೆಂಟರ್ನಲ್ಲಿ IVFಗೆ ಪ್ರೊಸೀಜರ್ಸ್ಗೆ ಹೇಳಿದಿರ್ತಾರೆ. 2 IVF 3 IVF ಫೇಲಿಯರ್ ಇರುತ್ತೆ. ದ ರೀಸನ್ ಆಫ್ ಫೇಲ್ಯೂರ್ ಇಸ್ ಸ್ಪರ್ಮ್ ಕ್ವಾಲಿಟಿ ನಾಟ್ ಗುಡ್ ಅಂತ. ಸೇಮ್ ಪೇಷಂಟ್ನ ಮನೆಯಲ್ಲಿ ವೈಫ್ ಜೊತೆಗೆ ಸೇರಿಸಕ್ಕೆ ಹೇಳಿಬಿಟ್ಟು ಆಮೇಲೆ ಕಲೆಕ್ಷನ್ ಮಾಡಿದ್ದು ಆ ವೀರ್ಯ ಕಲೆಕ್ಷನ್ನ IVFನಲ್ಲಿ ಟ್ರೈ ಮಾಡಿದ್ರೆ IVF ರೇಟ್ 30% ಜಾಸ್ತಿ ಆಗಿದೆ ಅಂತ ಮಲೇಷಿಯನ್ ಸ್ಟಡಿ ಇದೆ. ಇಂಟರ್ನೆಟ್ನೇ ಅಲ್ಲಿ ಅವೈಲೇಬಲ್ ಇದೆ. ತಾವು ಕೂಡ ಮಲೇಷಿಯನ್ ಸ್ಟಡಿ ಆನ್ ಇನ್ಫರ್ಟಿಲಿಟಿ IVF ಸೆಂಟರ್ದು, ಅದರಲ್ಲಿ ರೋಲ್ ಆಫ್ ಸೀಮನ್ ಕಲೆಕ್ಟೆಡ್ ಆನ್ ಮಸ್ಟ್ರಿಬ್ಯೂಷನ್ ಆನ್ ನ್ಯಾಚುರಲ್, ಇಂಟರ್ನೆಟ್ನಲ್ಲಿ ಟೈಪ್ ಮಾಡಿ ಬಂದ್ಬಿಡೋದು. 3ನೇ ಸ್ಟಡಿ ಇದೆ US ನಲ್ಲಿ 1985ನಲ್ಲಿ. ಈ ಸ್ಟಡಿ ಪ್ರಕಾರ ಅವರು ಏನು ಹೇಳ್ತಾರಂದರೆ, ಹಸ್ತಮೈಥುನದಿಂದ ನಂಬರ್ ಆಫ್ ಇನ್ಫರ್ಟಿಲಿಟಿ ಇನ್ ಯಂಗರ್ ಜನರೇಷನ್ ಇನ್ US ಈಸ್ ಇನ್ಕ್ರೀಸಿಂಗ್. ದ ಮೇನ್ ಕಲ್ಪ್ರಿಟ್ ಈಸ್ ಮಸ್ಟ್ರಿಬ್ಯೂಷನ್. ಬಟ್ ಈ ಪೇಪರ್ನ ಪಬ್ಲಿಷ್ ಮಾಡೋಕ್ಕೆ ಕೊಡಲ್ಲ. ಅಲ್ಲಿಂದು ಏನು ಗ್ರೂಪ್ ಆಫ್ ಇರ್ತಾರಲ್ಲ ಅವರು ಬೇಡ ಇದು, ಯಾಕಂದರೆ ಇದರದಿಂದ ಒಂದು ದೊಡ್ಡ ಬಿಸ್ನೆಸ್ ಇದೆ, ದೊಡ್ಡ ವ್ಯಾಪಾರ ಇದೆ. ಇವಾಗ ಯುರೋಪ್ನಲ್ಲಿ, ಅಮೇರಿಕಾನಲ್ಲಿ, ಅದರ್ ವೆಸ್ಟರ್ನ್ ಕಂಟ್ರಿನಲ್ಲಿ IVF ಅಂದರೆ ತುಂಬ ಕಾಮನ್. 60 to 70% ಇವಾಗ ಪ್ರೆಗ್ನೆನ್ಸಿ IVFದಿಂದ ಆಗುತ್ತೆ. 25 to 30% ನೈಸರ್ಗಿಕ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗ್ತಾಯಿದೆ. ನಾವು ಅವರಿಗೆ ಕಾಂಪೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ನಮ್ಮಲ್ಲೇನು 25-30 ವರ್ಷಕ್ಕೆ IVF ಸ್ಟಾರ್ಟ್ ಮಾಡಿದ್ದಾರೆ ಈಗ. ಸೊ ತಮಗೆ IVF ಬೇಡ, ತಮ್ಮದೇ ಅಂತ ಮಗು ಬೇಕು, ಯಾವುದೋ ರೀತಿ ಸೆಕ್ಸ್ನಲ್ಲಿ ಸಮಸ್ಯೆ ಆಗಬಾರ್ದು, ಒಳ್ಳೆ ಟೈಮಿಂಗ್ ಸಿಗಬೇಕು, ಒಳ್ಳೆ ಸೆಕ್ಸ್ ಲೈಫ್ ಎಂಜಾಯ್ ಮಾಡಬೇಕಂದ್ರೆ ಇನ್ನವರಿಗೆ ಏನು ಮಾಡಿದ್ದೀರಾ ತಪ್ಪು ತಪ್ಪು ತಪ್ಪು. ಅದನ್ನು ಬಿಟ್ಬಿಡಿ, ಒಳ್ಳೆ ರೀತಿ ಸೆಕ್ಸ್ನ ಎಂಜಾಯ್ ಮಾಡಿ. ಧನ್ಯವಾದ.